ಶ್ರೀ ಅಶ್ವಥ್ ನಾರಾಯಣ ಹೊಳೆನರಸೀಪುರ ತಾಲೂಕಿನ ಕರಗಿನಹಳ್ಳಿ ಗ್ರಾಮದ ಶ್ರೀ ಸುಬ್ಬರಾಯಪ್ಪ ಮತ್ತು ಶ್ರೀಮತಿ ಸಾಕಮ್ಮ ದಂಪತಿಗಳ ಪ್ರೀತಿಯ ಹೆಮ್ಮೆಯ ಸುಪುತ್ರ ನಮ್ಮ ಚಾಮಯ್ಯ ಮೇಷ್ಟ್ರು ಶ್ರೀ ಕೆ.ಎಸ್. ಅಶ್ವಥ್. ಸ್ತ್ರೀರತ್ನ ಚಿತ್ರದ ಮೂಲಕ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರ ತಾಯಿ ಶ್ರೀಮತಿ ಸಂಧ್ಯಾ ಅವರ ಜೋಡಿಯಾಗಿ ಶ್ರೀ ಕೆ.ಎಸ್. ಅಶ್ವಥ್ ಅವರು ಬೆಳ್ಳಿ ಪರದೆಗೆ ಪ್ರವೇಶ ಮಾಡಿದರು. ನಾಗರಹಾವಿನ ಚಾಮಯ್ಯ ಮೇಷ್ಟ್ರಿನ ಪಾತ್ರ, ಬಂಗಾರದ ಪಂಜರ ಚಿತ್ರದ ಅಣ್ಣವರ ಮುಗ್ಧ ತಂದೆಯ ಪಾತ್ರ, ಕಸ್ತೂರಿ ನಿವಾಸದ ಮನೆಯ ಆಳಿನ ಪಾತ್ರ, ಆಳಾಗಲಿ ಅರಸನಾಗಲಿ ತಂದೆಯಾಗಲಿ ಮಾವನಾಗಲಿ ತಾವು ನಿರ್ವಹಿಸುತ್ತಿದ್ದ ಪಾತ್ರದ ಒಳಗಡೆ ಪರಕಾಯ ಪ್ರವೇಶ ಮಾಡಿ ಜೀವ ಕೊಟ್ಟು ನೈಜತೆಗೆ ಅತ್ಯಂತ ಹತ್ತಿರವಾಗಿ ಅಭಿನಯಿಸುತ್ತಿದ್ದ ಅಭಿಜಾತ ಕಲಾವಿದ ಶ್ರೀ ಕೆ.ಎಸ್. ಅಶ್ವಥ್ ಅವರ ಸಿನಿಮಾ ಜೀವನದ ಯಾನ ಸಾಕಷ್ಟು ಜನರಿಗೆ ತಿಳಿದಿದೆ. ಇಲ್ಲಿ ಅವರು ಒಬ್ಬ ತಂದೆಯಾಗಿ ಅವರ ಮಕ್ಕಳಿಗೆ ಬದುಕು ಕಟ್ಟಿಕೊಟ್ಟ ರೀತಿ, ಜೀವನದ ನೀತಿ, ಬದುಕಿನ ಸಂಸ್ಕೃತಿ, ಜೊತೆಗೆ ಎಂದೂ ಕರಗದ ಸಂಸ್ಕಾರ ಮತ್ತು ವಿದ್ಯೆ ಎಂಬ ಎರಡು ಬಹುದೊಡ್ಡ ಆಸ್ತಿಯನ್ನು ಕೊಟ್ಟ ಈ ಹೆಂಗರಳಿನ ಜ್ಞಾನವಂತನ, ವಿನಯವಂತನ, ಸಂಸ್ಕಾರವಂತನ ಪರದೆಯ ಹಿಂದಿನ ಕಥೆ ನಿಮ್ಮೆಲ್ಲರ ಜೊತೆ. ನೂರೊಂದು ನೆನಪು. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನನ್ನ ತವರೂರಿಗೆ ಸ್ವಾಗತ, ನನ್ನ ಮೈಸೂರಿಗೆ ಸ್ವಾಗತ, ನಮ್ಮ ಸರಸ್ವತಿಪುರಂಗೆ ಸ್ವಾಗತ. ಆಗಲೇ ನೋಡಿದ್ರಿ ನೀವು ಹಿಂದಿನ ಸಂಚಿಕೆಯಲ್ಲಿ ನಾನು ಯಾವ ರೋಡಲ್ಲಿ ಬಂದೆ, ಯಾರ ಮನೆಗೆ ಬಂದೆ ಅಂತ. ಒಂದು ಮುಖ್ಯವಾಗಿ ಇಲ್ಲಿ ನಾನು ನೆನೆಸ್ಕೊಳ್ಳೇಬೇಕಾಗಿರೋ ವ್ಯಕ್ತಿ ನಮ್ಮ ಡಿಕ್ಕಿ ಮಾಧವರಾವ್ ಅವರ ಮಗ ನಂದಕುಮಾರ್ ಹಾಗೂ ಅವರ ಶ್ರೀಮತಿಯವ್ರನ್ನ. ಯಾಕೆಂತಂದರೆ ನಾವು ನಂದಕುಮಾರ್ ಅವರ ಸರಣಿ ಮಾಡಿದಾಗ, ನಾನು ಡಿಕ್ಕಿ ಮಾಧವರಾವ್ ಅವರ ಸರಣಿ ಮಾಡಿದಾಗ ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅವರು ಮನೆಯವರಿಗೆ ಪರಿಚಯ ನಮ್ಮ ವಿಜಯಮ್ಮ ಅಂತ ಹೇಳಿದ್ರು. ಸಾಧ್ಯ ಆದರೆ ನನಗೊಂದು ಅವಕಾಶ ಮಾಡಿಸ್ಕೊಡಿ, ಯಾಕೆಂದರೆ ಅವ್ರು ಇಂಟರ್ವ್ಯೂ ಮಾಡಬೇಕು ಅಂತ ನಾನು ಆಸೆ ಪಟ್ಟಿದ್ದೆ ಅಂತ ಹೇಳಿದೆ. ಅವ್ರ ಪಾಪ ಮಾತಾಡಿ ನಂಗೆ ನಂಬರ್ ಕೊಟ್ಟು ವಿಜಯಮ್ಮ ಅವರ ಒಂದು ಸಂಪರ್ಕ ಸಿಕ್ತು. ಇವತ್ತು ಅವ್ರ ಮನೆಗೆ ಬಂದಿದ್ದೀನಿ. ನಂಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ಊರಿನ ಕಲಾವಿದ, ನಮ್ಮ ಏರಿಯಾ ಕಲಾವಿದ. ಅಂದರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಪಡವಾರಳ್ಳಿನೇ, ಆದರೆ ನನ್ನ ಸ್ವಂತ ಮನೆ ಇರೋದು ಇಲ್ಲೇ ಸರಸ್ವತಿಪುರಮಲ್ಲಿ. ಬಾಡಿಗೆ ಕೊಟ್ಟಿದ್ದೀವಿ ಅದನ್ನು. ಈ ರೋಡಲ್ಲೆಲ್ಲ ನಾನು ಓಡಾಡಿದ ನೆನಪು ನನ್ನ ಬಾಲ್ಯದ ದಿನಗಳಲ್ಲಿ. ಸೊ ನಾನು ಅದಕ್ಕೆ ನಾನು ಕಳೆದ ಸಂಚಿಕೆಯಲ್ಲಿ ಅದನ್ನು ಹೇಳಿದ್ದು. ಈಗ ಇಲ್ಲಿ ಬಂದಿದ್ದೀನಿ. ಸೊ ಮತ್ತೊಮ್ಮೆ ನಂದಕುಮಾರ್ ದಂಪತಿಗಳಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ, ನಮಸ್ಕಾರಗಳನ್ನ, ಕೃತಜ್ಞತೆಗಳನ್ನ ತಿಳಿಸ್ತಾ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸಿದ್ದೀನಿ. ನಿಮಗೆಲ್ಲ ಗೊತ್ತು, ನಿಮ್ಮ ರಘುರಾಮ್ ಈ ಕಾರ್ಯಕ್ರಮ ಮಾಡೋಕ್ಕಾದ್ರೆ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರ ಕುಟುಂಬವನ್ನು ಎಲ್ಲೇ ಇರಲಿ ಹೋಗಿ ಹುಡುಗಿ ಹೆಕ್ಕಿ ಅವರ ಜೀವನದ ಕಥೆಯನ್ನು ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಈ 101 ನೆನಪು ಸರಣಿಗೆ ಸ್ವಾಗತ, ಸುಸ್ವಾಗತ. ನೂರೊಂದು ನೆನಪು. ಸ್ನೇಹಿತರೆ, ನನ್ನ ಜೊತೆಗಿದ್ದಾರೆ ನಮ್ಮ ವಿಜಯಮ್ಮ ಅವರು. ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ, ಶ್ರೇಷ್ಠ, ಪರಿಶುದ್ಧವಾದ ಒಬ್ಬ ದಿಗ್ಗಜ ಕಲಾವಿದನ ಮುದ್ದಿನ ಮಗಳು, ಎರಡನೇ ಮಗಳು ನಮ್ಮ ವಿಜಯಮ್ಮ ಅವರು. ಅಮ್ಮ ನಮಸ್ಕಾರ. ನಮಸ್ಕಾರ ಅಮ್ಮ. ನಾನು ನಿಮ್ಗೆ ಆವಾಗಲೇ ಹೇಳಿದೆ, ನಿಮ್ಮನ್ನು ನೋಡ್ತಾ ಇರೋಂಗೆ ತಂದೆಯವ್ರನ್ನ ನೋಡ್ದಂಗೆ ಆಗುತ್ತಮ್ಮ. ನಿಮ್ಮನ್ನು ನೋಡಿದ್ರೆ ಆ ಕಣ್ಣು, ನಿಮ್ಮ ಸ್ಕಿನ್ನು, ಆ ಕೂದಲು ಎಲ್ಲ ತಂದೆಯವ್ರನ್ನೇ ನೋಡ್ದಂಗೆ ಆಗುತ್ತೆ. ಥ್ಯಾಂಕ್ ಯು ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕಮ್ಮ, ನಿಮ್ಮನ್ನು ಸಂದರ್ಶನ ಮಾಡೋದಕ್ಕೆ. ನೀವು ಅವಕಾಶ ಕೊಟ್ಟು ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ನಿಮಗೂ ತುಂಬ ಧನ್ಯವಾದ. ಅಯ್ಯೋ, ದೊಡ್ಡ ಮಾತಮ್ಮ. ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದಲ್ಲಮ್ಮ, ಅಶ್ವಥ್ ಸರ್ ನಮ್ಗೆ ಹೇಳ್ಬಿಟ್ಟು ನಮ್ಮ ನಂದಕುಮಾರ್ ದಂಪತಿಗಳ ಮೂಲಕ ಮಾಡಿಸಿದ್ರು. ಅದು ನಾನು ಮಾಡ್ಕೊಂಡಿದ್ದಲ್ಲ, ಖಂಡಿತ ಅಲ್ಲ. ನಂಗೆ ತುಂಬ ಆಸೆ ಇತ್ತಮ್ಮ ನಿಮ್ಮನ್ನು ದಾಖಲೆ ಮಾಡ್ಬೇಕು. ಯಾಕೆಂತಂದರೆ ಇನ್ಫ್ಯಾಕ್ಟ್ ನಿಮ್ಮ ಅಣ್ಣ ಅವ್ರನ್ನೂ ಒಂದು ಸತಿ ನಾನು ಮೀಟ್ ಮಾಡಿದ್ದೆ, ಸಂದರ್ಶನ ಮಾಡೋದಕ್ಕಾಗಿಲ್ಲ. ಅಶ್ವಥ್ ಸರ್ ಹೆಣ್ಮಕ್ಳನ್ನ ಮಾತಾಡಿಸ್ಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಸೊ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ಮಾ. ಎಸ್ ಮಾ, ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ನಮ್ಮ ಅಶ್ವಥ್ ಸರ್ ಅವರ ಬದುಕಿನ ಪುಟಗಳನ್ನ ಕೆಲವೊಂದು ತೆಗೆಯೋಕ್ಕೆ ಪ್ರಯತ್ನ ಪಡೋಣ. ಕೆ.ಎಸ್. ಅಶ್ವಥ್ ಅವರು ಮೂಲತಃ ಅವರ ಕುಟುಂಬ, ಅವರ ತಂದೆ ತಾಯಿ ಅಂದರೆ ನಿಮ್ಮ ಅಜ್ಜಿ ತಾತ ಎಲ್ಲಿಯವರು, ಏನು, ಅಶ್ವಥ್ ಅವರ ಅಣ್ಣ ತಮ್ಮಂದರು, ಅಕ್ಕ ತಂಗಿರು ಎಷ್ಟು ಜನ, ಹೇಗಿತ್ತಂತಮ್ಮ ಅಶ್ವಥ್ ಅವ್ರ ಬಾಲ್ಯ ಹೇಗಿತ್ತು? ನಿಮಗೆ ತುಂಬ ಹೆಚ್ಚಿನ ವಿಷಯ ಗೊತ್ತಿಲ್ಲ, ಯಾಕೆಂದರೆ ನಮ್ಮ ಅಜ್ಜಿ ತಾತನ ನಾವು ನೋಡಲೇ ಇಲ್ಲ. ಯಾಕೆಂದರೆ ನಾವು ಹುಟ್ಟು ಹೊತ್ತಿಗೆ ನಮ್ಮ ಅಜ್ಜಿ ತಾತ ಸತ್ತೇ ಹೋಗ್ಬಿಟ್ಟಿದ್ರು. ಅವರು ಊರು ಕರಗನಹಳ್ಳಿ, ಕೆ ಅಂತ ಹೆಸರು ಹಾಗೆ, ಹೊಳೆನರಸೀಪುರ ತಾಲೂಕು ಊರು. ಕರಗನಹಳ್ಳಿ ಸುಬ್ರಾಯಪ್ಪನವರು ಅಂಥೇಳಿ. ಕೆ.ಎಸ್. ಅಶ್ವಥ್. ಕರಗನಹಳ್ಳಿ ಸುಬ್ರಾಯಪ್ಪ, ಅಶ್ವಥ್ ನಾರಾಯಣ ಅಂತ. ಅಶ್ವಥ್ ನಾರಾಯಣ ಪೂರ್ತಿ ಹೆಸರು. ಆ ಹೆಸರು ನನಗೆ ಮಾತ್ರ ಉಳ್ಕೊಂಡಿದೆ. ಬಹುಶಃ ನನಗೆ, ನಮ್ಮ ಅಣ್ಣನಿಗೆ, ಅದೇ ನೀವು ಭೇಟಿ ಮಾಡಿದ ಸುಬ್ಬಕೃಷ್ಣನಿಗೆ. ಯಾಕೆಂದರೆ ನಮಗೆ ಅಶ್ವಥ್ ನಾರಾಯಣ ಅಂತಲೇ ಸ್ಕೂಲ್ನಲ್ಲಿ ಹೆಸರಿಗೆ ಕೊಟ್ಬಿಟ್ಟಿದ್ರು.
ಇವತ್ತೂ ನಮಗೆ ಅದೇ ಹೆಸರಿನಲ್ಲಿ ನನಗೆ ಪಾಸ್ಪೋರ್ಟ್ ಕೂಡ ಅದೇ ಥರ ಅಶ್ವಥ್ ನಾರಾಯಣ ಅಂತಲೇ ಇದೆ. ಸ್ಕೂಲ್ನಲ್ಲಿ ಎಲ್ಲ ಹೆಸರಿಗೂ ಅದೇ ಥರ ಇದೆ. ಒಂದು ಸಣ್ಣ ಗ್ರಾಮ ಅದು, ಕುಗ್ರಾಮ, ಕರಗನಹಳ್ಳಿ ಅಂತೇಳಿ. ನಮ್ಮ ತಾತ ಇದನ್ನು ಬಹುಶಃ ಪುರೋಹಿತರಾಗಿದ್ದರು. ಒಂದೆರಡು ಮನೆಗಳಿತ್ತು, ಅಲ್ಲಿ ಕರ್ಕೊಂಡು ಹೋಗಿದ್ರು ನಮ್ಮ ತಂದೆ. ನಮ್ಮ ಮದುವೆ ಆಗಿ ನಮ್ಮ ಅಣ್ಣಂದು ಮದುವೆ ಆಗುತ್ತಲೂ ನಮ್ಮನ್ನೆಲ್ಲರೂ ಕರ್ಕೊಂಡೋಗಿದ್ರು ಅಲ್ಲಿಗೆ. ಯಾಕೆಂದರೆ ನಮ್ಮ ಊರು ತೋರಿಸ್ತೀನಿ ನೋಡಿ ಬನ್ನಿ ಅಂತ ಹೇಳಿ ಕರ್ಕೊಂಡೋಗಿದ್ರು. ಅವರು ಏನು ಹೆಚ್ಚಿಗೆ ಸಂಪರ್ಕ ಇಟ್ಕೊಂಡಿರಲಿಲ್ಲ. ಯಾಕೆಂದರೆ ಆ ಗೀಮೀನೆಲ್ಲ ಏನೋ ಮಾಡ್ಸೋಕ್ಕೆ ನಾವು ಬ್ರಾಹ್ಮಣರ ಕುಟುಂಬ ಅಲ್ವಾ, ಅದಕ್ಕೆ ಏನೂ ಇಲ್ಲ. ಅದನ್ನೆಲ್ಲ ಇಬ್ಬರು ಗಂಡ್ಮಕ್ಳು ನಮ್ಮ ತಾತನಿಗೆ. ಇವರು ಕೊನೆ ಮಗ ಅಶ್ವಥ್. ಸಾಕಮ್ಮ ಅಂಥೇಳಿ ಅಜ್ಜಿ ಹೆಸರು, ಸುಬ್ರಾಯಪ್ಪ ಅಂತ ತಾತನ ಹೆಸರು. 4 ಜನ ಹೆಣ್ಮಕ್ಳು ಅಂತ ಅನಿಸುತ್ತೆ. 3 ಜನ, ಅದೇನೋ ಒಬ್ಬರೇನೋ ಹೋಗ್ಬಿಟ್ಟಿದ್ರು ಅಂತಲೂ ಏನೋ ನಮ್ಮ ತಾಯಿ ಹೇಳ್ತಿದ್ರು. ಮೊದಲನೇವರು ಪಾರ್ವತಮ್ಮ ಅಂತ, ಎರಡನೇವರು ಸುಬ್ನರಸಮ್ಮ ಅಂಥೇಳಿ, ಮೂರನೇವರು ಮಹಾಲಕ್ಷ್ಮಿ ಅಂಥೇಳಿ. ಎರಡನೇವ್ರು ಮಹಾಲಕ್ಷ್ಮಿ, ಸಾರಿ, ನಮ್ಮ ತಾಯಿಯವ್ರ ತಾಯಿ. ಮೂರನೇವರು ನರಸಮ್ಮ ಅಂಥೇಳಿ. ಅವರು ನಮ್ಮ ತಾಯಿಗೆ ನಮ್ಮ ತಂದೆ ಸೋದರ ಮಾವನೇ ಆಗಬೇಕು, ಬಳಗನೆ. ಸೋದರ ಮಾವನ್ನೇ ಮದುವೆ ಮಾಡ್ಕೊಂಡಿದ್ದು. ಆಮೇಲೆ ನಮ್ಮ ತಾತ ಮಗಳನ್ನೇ ಮದುವೆ ಮಾಡ್ಕೋತೀನಿ ಅಂದಾಗ ಬೆಳ್ಳಿಗಿರೋ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅಂತ ನಮ್ಮ ಅಜ್ಜಿಯವ್ರಿಗೆ 3 ಜನ ಹೆಣ್ಮಕ್ಳು. ಒಬ್ಬರು ಗೌರಮ್ಮ ಅಂತ, ಒಬ್ಬರು ಶಾರದಮ್ಮ ಅಂತ, ಇನ್ನೊಬ್ಬರು ಸೀತಾಲಕ್ಷ್ಮಿ ಅಂಥೇಳಿ. ಈ ನಮ್ಮ ತಾಯಿ ತುಂಬ ಬೆಳ್ಳಗಿದ್ರು ಅಂಥೇಳಿ ನಮ್ಮ ತಾಯಿನೇ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅಂಥೇಳಿ ಅಂತ ಇವ್ರುಗಳು ಮಾತಾಡ್ತಿದ್ದಿದ್ದು. ಅಶ್ವಥ್ ಅವ್ರು ಹೇಗಿದ್ರಂತಮ್ಮ ಬಾಲ್ಯದಲ್ಲಿ? ಹೇಗಿದ್ರಂತೆ ಅಶ್ವಥ್ ಅವರು? ಬಾಲ್ಯದಲ್ಲಿ ಏನೋ ಅದು ಮಾಮೂಲಿ ತುಂಟಾಟ ಮಾಡ್ಕೊಂಡು ಓಡಾಡ್ಕೊಂಡು ಅವರೆಲ್ಲ. ಇವಾಗ ನನಗೇನು ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಈ ಕುಕ್ನಳ್ಳಿ ಕೆರೆನೆಲ್ಲ ಸ್ವಿಮ್ಮಿಂಗ್ ಮಾಡ್ತಾಯಿದ್ರಂತೆ. ಕುಕ್ನಳ್ಳಿ ಕೆರೆನಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ರು, ಬಾವಿನಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡ್ತಾಯಿದ್ರಂತೆ. ಎಲ್ಲ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆಲ್ಲ ಓಡಾಡ್ಕೊಂಡಿದ್ರು. ವಿದ್ಯಾಭ್ಯಾಸ ಎಲ್ಲನೂ ಅವ್ರು ಸೋದರತ್ತೆ ಕಳಿಸಿದ್ದು ಅಂಥೇಳಿ. ತಾತನ ತಂಗಿ ಅವರು ವಿಕ್ಟೋರಿಯಾ ಸ್ಕೂಲ್ನಲ್ಲೆಲ್ಲೋ ಕೆಲಸ ಮಾಡ್ತಿದ್ರು ಅಂತ ಹೇಳ್ತಾರೆ, ಗೌರ್ಮೆಂಟ್ ಸ್ಕೂಲ್ನಲ್ಲಿ. ತಾತನ ತಂಗಿಗೆ ಗಂಡ ಇರಲಿಲ್ಲ, ಅವರು ಇವರನ್ನ ಒಂಥರ ದತ್ತುಪುತ್ರನ ಥರ ಸಾಕಿದ್ದು ಅಂತಾರೆ. ಸೋದರತ್ತೆ ಏನು ಅಂದರೆ ಅವ್ರಿಗೆ ಬೇಗನೆ ಗಂಡ ಹೋಗ್ಬಿಟ್ಟಿದ್ರಿಂದ, ಮತ್ತು ಅಜ್ಜಿಗೆ ಆ ಹಳ್ಳಿನಲ್ಲಿ 45 ವರ್ಷಕ್ಕೆ ಹುಟ್ಟಿದ್ದು ಅಂತ ಅವ್ರಿಗೆ. ಮೊದಲು ಒಂದು ಗಂಡು ಮಗ ಹುಟ್ಟಿದ್ದಕ್ಕೆ, ಆಮೇಲೆ ಮಕ್ಕಳಿರಲಿಲ್ಲ ಅಜ್ಜಿಗೆ ಮಧ್ಯದಲ್ಲಿ. ಈ 3 ಜನ ಹೆಣ್ಮಕ್ಳು, ಇನ್ನೊಂದು ಯಾವುದೋ ಮಧ್ಯದಲ್ಲಿ ಯಾವುದೋ ಒಂದು ಹೆಣ್ಮಗಳು ಸತ್ತೋಗಿದ್ಲು. ಆಮೇಲೆ ಮಕ್ಕಳೇ ಇರಲಿಲ್ಲ. 45ನೇ ವರ್ಷದಲ್ಲಿ ಅದೇನೋ ಅಶ್ವತ್ಥ ವೃಕ್ಷಕ್ಕೆ ಮದುವೆ ಮಾಡ್ತಾರಲ್ಲ, ಆ ಸನ್ನಿವೇಶ ಕಟ್ಟಿ ಎಲ್ಲ ಮಾಡ್ತಾ ಇರುವಾಗ ಇಟ್ಬಿಟ್ಟಿದ್ರಂತೆ. ಅದನ್ನೇನೋ ಲಗ್ನ ಇಟ್ಟಿದ್ರಂತೆ. ಮಾಡಿದಾಗ ಈ ಅಜ್ಜಂಗೆ ಸ್ವಲ್ಪ ಎಲ್ಲ ತುಂಬ ಸ್ಟ್ರಿಕ್ಟ್ ಅಂತೆ, ಮಡಿ ಆವಾಗಿನ ಕಾಲದಲ್ಲ. ನಾನು ಆವಾಗ ನೀನು ಕೂತ್ಕೋಬೇಕು, ಅದೆಲ್ಲ ಗಂಡ ಹೆಂಡತಿ ಕೂತ್ಕೊಂಡೆಲ್ಲ ಮಾಡಬೇಕಲ್ಲ. ಮಾಡುವಾಗ ಮಾಡಬೇಕು ಅಂದಾಗ ನೀನು ಇಲ್ಲದೆ ಇದ್ದರೆ ಹೊರಗಿನ ದಿನಗಳು ನನಗೆ ಹಾಗೆ ಹೀಗೆ ಅಂತೇನೋ ಹೇಳ್ಕೊಂಡಾಗ, ಏನಾರು ಮಾಡ್ಕೊ, ನೀನು ಕೂತ್ಕೊಳ್ತಾ ಇದ್ರೆ ನಾನು ದೊಡ್ಡ ಮಗಳು ಅಳಿಯನ್ ಕೂಡಿಸ್ತೀನಿ ಹಾಗೆ ಹೀಗೆ ಅಂತೆಲ್ಲ ಜೋರು ಮಾಡಿಬಿಟ್ಟಿದ್ರಂತೆ. ತಾತ ಮಾಡಿದ್ರಂತೆ. ಅಲ್ಲಿ ನೋಡಿದ್ರೆ ಆಗಲೇ ಇಲ್ಲ, ಅವಾಗ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ರಂತೆ. ಅದಕ್ಕೆ ನಮ್ಮ ತಂದೆಗೆ ಅಶ್ವಥ್ ನಾರಾಯಣ ಅಂತ ಹೆಸರಿಟ್ಟಿದ್ದಂತೆ. ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ 1-1.5 ವರ್ಷದ ಮಗುನ ಎಲ್ಲರೂ ಮುದುಕಿ ಮಗು ಅಂತ ಆಡ್ಕೊಂಡು ನಗ್ತಾ ಇದ್ರಂತೆ. ನಮ್ಮಪ್ಪ ಹುಟ್ಟಿದಾಗ 10 ವರ್ಷದ ಮೇಲೆ ಹುಟ್ಟಿದ್ರು ಅಂತ. ಅದಕ್ಕೆ ಹಳ್ಳಿಲಿ ಆಡ್ಕೋತಿದ್ರು ಅಂತ. ತಂಗಿಗೆ ಹೇಗಿದ್ರು ಮದುವೆ ಮಾಡಿದ್ರು, ವಿಧವೆ ಆಗಿಬಿಟ್ರಲ್ಲ ಅವರು, ಅಕ್ಕಮ್ಮ ಅನ್ನೋರು ತಂಗಿ. ಅದಕ್ಕೆ ಆ ಟೀಚರಿಗೆ ಕೊಟ್ಟು ತುಂಬ ಸ್ಟ್ರಿಕ್ಟಾಗಿ ಬೆಳೆಸಿದ್ರಂತೆ ಅವ್ರನ್ನ. ಏನು ಓದಿರೋದಮ್ಮ ಅಶ್ವಥ್ ಸರ್? ಏನು ಅವರು ಇಂಟರ್ಮೀಡಿಯೇಟ್ ಓದಿದ್ದು. ಆಮೇಲೆ ಇದು ಅಕೌಂಟ್ಸು ರ್ಯಾಂಕು. ನಮ್ಮ ತಂದೆ ತುಂಬ ಜಾಣರು. ನಮ್ಮ ತಂದೆ, ನಮ್ಮಪ್ಪ ಅಂತ ನಾವು ಹೊಗಳ್ಕೊಳ್ಳೋದಲ್ಲ, ತುಂಬ ಚೆನ್ನಾಗಿ ಲೆಕ್ಕಾಚಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಮತ್ತು ಇಂಗ್ಲೀಷು ಎಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು ನಮ್ಮ ತಂದೆ. ಇಂಗ್ಲೀಷ್ ಚೆನ್ನಾಗಿ ಮಾತಾಡೋರು. ಆವಾಗ ಅಲ್ಲ ಹೇಳ್ಕೊಳ್ಳೋದಲ್ಲ, ರಾಜ್ಕುಮಾರ್ ಅವರು ಏನಾದ್ರು ಕೇಳ್ಬೇಕಾರೆ ಅಶ್ವಥ್ ಅವರೇ ಹೇಗೆ ಮಾತಾಡೋದು ಹೇಳಿ, ಹೇಗೆ ಹೇಳೋದು, ಇದನ್ನು ಹೇಗೆ ಹೇಳೋದು ಅಂತ ಇದರೊಳಗೆಲ್ಲ ಹೇಳೋದು. ಹಿಂದಿನ ಕಾಲದವರು ಸಿನಿಮಾಗಳಲ್ಲಿ ನಾವು ಎಲ್ಲ ಶೂಟಿಂಗ್ ಎಲ್ಲ ನೋಡೋಕ್ಕೆ ಹೋಗೋರಲ್ಲ, ಒಂದು ಫ್ಯಾಮಿಲಿ ಥರ ಇರ್ತಾಯಿದ್ರು. ಶೂಟಿಂಗ್ ವಿಷಯಗಳು ಮಾತಾಡ್ತೀನಿ. ಎಸ್, ಅಶ್ವಥ್ ಅವರು ಓದಿದ್ರು, ಇದು ಮಾಡಿದ್ರು. ಈ ಕಲೆ ನಂಟು ಹೇಗೆ ಬಂತು? ಅಂದರೆ ನಾಟಕ ಇದೆಲ್ಲ ಅಭಿರುಚಿ ಇತ್ತಾ? ಏನು ಮಾಡೋ ಪಾರ್ಟ್ ಗೇಟ್ ಮಾಡೋರು ಅಂತ ಈ ಸಿನಿಮಾ ನಂಟು, ಕಲೆ ನಂಟು ಹೇಗೆ ಬಂತು? ಅವರು ಸೋದರ ಮಾವನ ಮಗನೋ ಯಾರೋ ಕೃಷ್ಣಮೂರ್ತಿ ರಾಯರು ಅಂಥೇಳಿ ಈ ಮೂಕಿಟಾಕಿ ಸಿನಿಮಾಗಳೆಲ್ಲ ಇತ್ತಲ್ಲ,
ಅದರಲ್ಲಿ ಪಾರ್ಟ್ ಮಾಡ್ತಾ ಇದ್ರು ಕೃಷ್ಣಮೂರ್ತಿ ರಾಯರು ಅಂತೇಳಿ, ವಸಂತ ಸೇನೆ ಅಂತ ಓಕೆ ಸಿನಿಮಾದಲ್ಲಿ ಪಾರ್ಟ್ ಮಾಡಿದ್ರು. ಅದು ಶಕಾರನ್ ಪಾರ್ಟು ಏನೋ ಮಾಡಿದ್ರು. ಇವರು ಲೋಕೇಶ್ ಅವರು ತಂದೆಯವರೆಲ್ಲ ಮಾಡಿದ್ರು, ಸುಬ್ಬಯ್ಯ ನಾಯ್ಡು ಅವರು ಅವ್ರ ಜೊತೆಗೆ ಮಾಡಿದ್ರಂತ. ಅದ್ರಲ್ಲಿ ಪಾರ್ಟ್ ಮಾಡಿದ್ರು ಅವರು. ಇವರ ಸೋದರ ಮಗನು ಅಶ್ವಥ್ ಅವ್ರಿಗೆ ನೆಂಟು ಬಂದಿದ್ದಮ್ಮ. ಇವರು ಹೊಟ್ಟೆ ಒಳಗಿತ್ತು ಕಲೆ. ಇವರು ಫುಡ್ ಇನ್ಸ್ಪೆಕ್ಟರ್ ಆಗಿದ್ರಲ್ಲ ತಂದೆಯವರು ಮೊದಲಿಂದನೂ ಕೆಲಸದಲ್ಲಿದ್ರು. ಹೇಗಿದ್ರು ಅಂದರೆ ನಮ್ಮ ತಾಯಿಯವ್ರ ತಂದೆ ಫುಡ್ ಡಿಪಾರ್ಟ್ಮೆಂಟಲ್ಲಿ ಕೆಲಸದಲ್ಲಿದ್ದರು. ಇವ್ರು ಮದುವೆ ಮಾಡಿಬಿಟ್ರಲ್ಲ, 21 ವರ್ಷಕ್ಕೆ ಮದುವೆ ಮಾಡಿಬಿಟ್ಟಿದ್ರು ನಮ್ಮ ತಂದೆಗೆ. ನಮ್ಮ ಅಮ್ಮಂಗೆ 13 ವರ್ಷಕ್ಕೆ ಮದುವೆ ಮಾಡಿದರು. 21 ವರ್ಷಕ್ಕೆ 18 ವರ್ಷಕ್ಕೆ ಮದುವೆ ಮಾಡಿ 21 ವರ್ಷಕ್ಕೆ ಮಗುನ ತಂದೆನೂ ಆಗ್ಬಿಟ್ಟಿದ್ರು ನಮ್ಮ ತಂದೆ. ಆಮೇಲಿಂದ ಮದುವೆ ಮಾಡಿದ್ರಲ್ಲ, ಮದುವೆ ಮಾಡತ್ಲು ಕೆಲಸನೂ ಕೊಡಿಸ್ಬಿಟ್ಟಿದ್ರು ನಮ್ಮ ತಾಯಿಯವ್ರ ತಂದೆ. ನಿಮ್ಮ ತಾತ ಅವ್ರನ್ನೂ ನಾವು ನೋಡಿಲ್ಲ, ಎಲ್ಲ ನಾವು ಹುಟ್ಟಕ್ಕೆ ಮುಂಚೆನೇ ಸತ್ತೋಗ್ಬಿಟ್ಟಿದ್ರು. ಆ ಅಜ್ಜಿ ತಾತನೂ ಸತ್ತೋಗಿದ್ರು, ಈ ಅಜ್ಜಿ ತಾತನೂ ಸತ್ತೋಗಿದ್ರು. ಅವರು ಫುಡ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಕೊಡಿಸಿದ್ರು ಇವ್ರಿಗೆ. ಅವಾಗೆಲ್ಲ ಗೌರ್ಮೆಂಟ್ ಕೆಲಸ ಸಿಗ್ತಾ ಇತ್ತಲ್ಲ, ಫುಡ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಕೊಟ್ಟಿದ್ರು. ರೇಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು ಕೆಲಸದಲ್ಲಿ ನಮ್ಮ ತಂದೆ. ಹೇಗಿದ್ರು ಓದಿದ್ರಲ್ಲ ಒಂದು ಸ್ವಲ್ಪ ಕೆಲಸದಲ್ಲಿದ್ದರು. ಅದೇನೋ ಕೆಲಸ ಮಾಡ್ತಾ ಮಾಡ್ತಾ ಇದ್ದಕ್ಕಿದ್ದಾಗೆ ಅಲ್ಲಿ ಇಲ್ಲಿ ನಾಟಕದ ಹವ್ಯಾಸ, ಯಾವಾಗಲೂ ನಾಟಕ ಇಷ್ಟ ಅಂತೇಳಿ ಈ ಶಾರದಾ ವಿಲಾಸ್ ಕಾಲೇಜಿನಲ್ಲಿ ನಾಟಕ ಮಾಡ್ತಾಯಿದ್ರಂತೆ. ಮಾಡ್ತಾ ಇದ್ದಾಗ ಈ ಸುಬ್ರಹ್ಮಣ್ಯಂ ಅನ್ನೋರು, ಅದೇ ಪದ್ಮ ಸುಬ್ರಹ್ಮಣ್ಯಂ ಅವ್ರ ತಂದೆ ಡೈರೆಕ್ಟರು, ಅಲ್ಲಿ ಬಂದು ನೋಡಿದ್ರಂತೆ ಇವ್ರು ನಾಟಕ ಮಾಡ್ತಾ ಇದ್ದಿದ್ದು. ಇವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂಥೇಳಿ ಕರೆದ್ಬಿಟ್ರಂತೆ ಸಿನಿಮಾಗೆ. ಫಿಲಮ್ಗೆ ಬನ್ನಿ ಅಂಥೇಳಿ. ಅವರು ಫಸ್ಟ್ ಫಿಲಮ್ಗೆ ಇವ್ರನ್ನ ಕರೆದು. ಮೊಟ್ಟ ಮೊದಲು ಸಿನಿಮಾಗೆ ಬಣ್ಣ ಹಚ್ಚಿದ ಅಶ್ವಥ್ ಅವರು ಯಾವ ಸಿನಿಮಾ ನಮ್ಮ ಅದು? ಸ್ತ್ರೀರತ್ನ. ಅದಕ್ಕೆ ಮೂಲಕ ನಮ್ಮ ಅಶ್ವಥ್ ನಾರಾಯಣ ಅವರು KS ಅಶ್ವಥ್ ಆದರು. KS ಅಶ್ವಥ್ ಆಗಿ ಸಾಕಷ್ಟು ಚಿತ್ರಗಳಲ್ಲಿ ಅಷ್ಟು ಉದ್ದ ಬೇಡ ಹೆಸರು ಅಂತ ಅಂದ್ಬಿಟ್ಟು ಅವರು KS ಅಶ್ವಥ್ ಅಂತ ಹೇಳಿ ಮಾಡ್ಬಿಟ್ಟು, KS ಅಶ್ವಥ್ ನಾರಾಯಣ ಅಂತ ಇತ್ತಲ್ಲ ಅದನ್ನ ಕಟ್ ಮಾಡಿಬಿಟ್ಟು ಹೆಸರು ಅದನ್ನ ಅಷ್ಟೊಂದು KS ಅಶ್ವಥ್ ಮಾಡಿಕೊಂಡ್ರು. ಮದುವೆ ಆಗಿದೆಯಾ ಅವಾಗ ಅಶ್ವಥ್ ಸರ್? ಮದುವೆ ಆಗಿದ್ದು ಹೇಳಿದ್ನಲ್ಲ, 18 ವರ್ಷಕ್ಕೆ ಮದುವೆ ಮಾಡಿಬಿಟ್ರು ಅಂತ ಹೇಳಿದ್ನಲ್ಲ. 25ನೇ ಇಸ್ವಿಲಿ ಹುಟ್ಟಿದ್ದು, 18 ವರ್ಷಕ್ಕೆ ಮದುವೆ ಮಾಡಿದ್ರು. ನೀವು ಒಟ್ಟು ಎಷ್ಟು ಜನ ಮಕ್ಕಳಮ್ಮ ನೀವು? ನಾವು 4 ಜನ ಮಕ್ಕಳು. ಫಸ್ಟು ನಿಮ್ಮ ಅಣ್ಣ ಅವರ ಅಕ್ಕ. ಅವ್ರ ಹೆಸರಮ್ಮ? ಅವಳ ಹೆಸರು ನಾಗರತ್ನ ಅಂತ. ಆಮೇಲೆ ಸುಭಕೃಷ್ಣ ಅಣ್ಣ. ಆಮೇಲೆ ನೀವು 46ನೇ ಇಸ್ವಿಲ ಅಕ್ಕ, 50ನೇ ಇಸ್ವಿಲ ಅಣ್ಣ, ಆಮೇಲೆ ನಾನು 55 ನಾನು, ಆಮೇಲೆ ನನ್ನ ತಮ್ಮ 58. ಅವರು ರವಿ ಮೂಲ ಹೆಸರು? ಅವನು ರವಿಶಂಕರ. ಅದು ಯಾವುದೋ ಇದು ಈಶ್ವರನ್ ಪಾರ್ಟ್ ಮಾಡೋ ಸಿನಿಮಾದಲ್ಲಿ ಆ ಟೈಮ್ನಲ್ಲಿ ಹುಟ್ಟಿದ್ದವನು ಅಂಥೇಳಿ ರವಿಶಂಕರ ಅಂತ ಅವನಿಗೆ. ಸರಿ, ಹೇಗಿತ್ತಮ್ಮ ಅಂದ್ರೆ ನಮಗೆಲ್ಲ ಅಶ್ವಥ್ ಅವ್ರು ಅಂದ್ರಮ್ಮ ಸಿನಿಮಾ ಪರದೆ ಮೇಲೆ ನೋಡಿದಾಗ ಒಂದು ನಿಜವಾದ, ನಾವು ಇವತ್ತಿಗೂ ಅದು ಪಾತ್ರ ಮಾಡ್ತಿದ್ರು ಅವರು ಅಂತ ಅನ್ಸಲ್ಲ. ಒಂದು ನಿಜವಾದ ತಂದೆ, ನಿಜವಾದ ಮಾವ, ನಿಜವಾದ ಅಣ್ಣ, ಈ ತರ ಒಂದು ಮಾಡೋರು. ಮನೆಯಲ್ಲಿ ನಮ್ಮ ಅಶ್ವಥ್ ಅವ್ರು ಹೇಗಿರ್ತಾ ಇದ್ರು? ಅಲ್ಲ, ಮನೆಗೂ ಸಿನಿಮಾಕ್ಕೂ ಹೆಚ್ಚಿಗೆ ವ್ಯತ್ಯಾಸ ಇಲ್ಲ. ಇದು ಯಾವ ಎಕ್ಸಾಜುರೇಷನು ಇಲ್ಲ ನಮಗೆ. ಯಾಕೆಂದರೆ ಅವರು ಸ್ವಭಾವ ಗುಣ ತುಂಬ ಸ್ಮೂತು ನೇಚರು, ತುಂಬ ಸ್ಮೂತು. ಎಷ್ಟು ಸ್ಮೂತು ಅಂದರೆ ನಮಗೆ ಇವಾಗ ಇದೇನು ಮೇಡಮ್, ನಾನು ನಿಮ್ಮ ಜೀವನ ಕೇಳಿಲ್ಲ, ನೀವು ಯಾಕೆ ಈ ಥರ ಹೇಳ್ತಾ ಇದ್ದೀರಿ ಅಂತ ನೀವು ಅನ್ಕೋಬೋದು. ನೀವು ನಾನು ಹೇಳ್ತಾ ಇದ್ದರೆ ನಮಗೆ ಜನಗಳು ಈ ಥರನೂ ಇರ್ತಾರ ಅಂತ ಅನ್ಸೋಂಗಾಗೋಯ್ತು ನನ್ನ ಜೀವನದಲ್ಲೇ. ನಮ್ಮ ತಂದೆ ನೋಡಿ ನೋಡಿ ನಮ್ಗೆ ಅಭ್ಯಾಸ ಆಗ್ಬಿಟ್ಟು ನಾನು ಮದುವೆ ಆಗಿ ಈಗ ಇವ್ರ ಮನೆಗೆ ಬಂದಮೇಲೆ ನನಗೆ ಆಶ್ಚರ್ಯ ಆಗೋಯ್ತು. ಯಾಕೆಂದರೆ ನಮ್ಮ ಅತ್ತೆ ಆಗಲಿ, ನಮ್ಮ ಮಾವ ಆಗಲಿ, ನನ್ನ ಗಂಡ ಆಗಲಿ, ಇವರೆಲ್ಲ ಬೇರೆ ಥರ ಇದ್ದಾರೆ ಜನಗಳು. ಯಾಕೆಂದರೆ ನಮ್ಮ ಅಪ್ಪ ತುಂಬ ಸ್ಮೂತು ನೇಚರು. ಮತ್ತು ಹೆಣ್ಮಕ್ಳಿಗೆ ಯಾರಿಗೂ ಬೈಯಲ್ಲ ಅವರು, ಆಮೇಲೆ ಏನೂ ಅನ್ನಲ್ಲ ಅವರು. ಇದು ನಾಟಕ ಅಲ್ಲ, ಅವರು ಇದ್ದಿದ್ದೇ ಅದೇ ಸ್ವಭಾವನೇ ಅದೇ ಥರ ಅವರು. ಆಮೇಲೆ ಹೆಂಡತಿ ಕೈನಲ್ಲೂ ಜಗಳ ಕಾಯಿಲ್ಲ ಅವರು. ತುಂಬ ಜಗಳ ಕಾಯೋದು ಅನ್ನೋದು ಅದೆಲ್ಲ ಏನೂ ಇಲ್ಲ. ಆಮೇಲೆ ನಾನು ಇನ್ನೊಂದು ವಿಷಯ ಕೇಳ್ಪಟ್ಟೆ, ನಿಮಗೆ ಜಯಲಕ್ಷ್ಮಿ ಅಂತಾನು ಹೆಸರಿಡಬೇಕು ಅಂತ ಇದ್ರಂತೆ. ಆಮೇಲಿಂದ ಹೆಸರಿಟ್ರೇನೋ ಇದು ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ವಿಜಯ ಅಂತ. ಹೌದು, ಏನಮ್ಮ ಆ ಕತೆ ಏನು? ಅದ್ರದ್ದೇನಿಲ್ಲ. ಅವ್ರಿಗೇನು ಅಂದ್ರೆ ಅದು ಹೇಳ್ತಾ ಇರೋರು ನಮ್ಮಪ್ಪ ಕತೆನ. ಏನಾಯ್ತು ಅಂದ್ರೆ ಬೊಂಬೆನ ಉರುಳಿಸ್ತೀನಿ ಅಂತಂದ್ರು ಮೇಲಿಂದ. ನಂಗೇನಾಯ್ತು ಮಕ್ಕಳೇ, ಅವ್ರು ಹೇಳ್ತಿದ್ರು ಕಾಲ್ ಸ್ಲಿಪ್ ಆಗ್ಬಿಟ್ಟು ನ್ಯಾಚುರಲ್ ಆಗಿ ಬಿದ್ದೋದೆ ಅಂತ. ಅಯ್ಯೋ ದೇವ್ರೆ, ಬೆಟ್ಟದಿಂದ.